ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಕೂಡ ಇವಾಗ ಸದ್ಯ ಇವ್ರದೇ ಟ್ರೆಂಡು. ಇದೇ ಸೆಪ್ಟೆಂಬರ್ 25ನೇ ತಾರೀಕು ಬಿಡುಗಡೆಗೆ ಸಿದ್ಧವಾಗಿರುವ ಸ್ಪಾರ್ಕ್ ಸಿನಿಮಾದ ನಟಿ ರಚನಾ ಇಂದರ್ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಸಿನಿಮಾದ ಬಗ್ಗೆ ಮತ್ತು ಸಾಕಷ್ಟು ವಿಚಾರಗಳನ್ನ ಮಾತಾಡೋದಿದೆ, ಅವ್ರನ್ನೇ ಮಾತಾಡ್ತೋಗೋಣ. ಮೊದಲನೇದಾಗಿ ರಚನಾ ಅವರೇ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಸೊ ಅದೇ ಹೇಳ್ದಂಗೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಟ್ರೆಂಡು, ಸಾಂಗು, ಸಿನಿಮಾ ಎಲ್ಲ ಇವಾಗ ನಿಮ್ಮದೇ. ಸೊ ಏನು ಹೇಳ್ತೀರಾ ಈ ಒಂದು ಖುಷಿ? ತುಂಬಾ 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 ಖುಷಿ ಆಗ್ತಾ ಇದೆ. ಜನ ಬ್ಯೂಟಿಫುಲ್ ಆಗಿ ನಮ್ಮ ಹಾಡನ್ನ ಸ್ವೀಕರಿಸಿದ್ದಾರೆ. ಓಕೆ. ಅಂಡ್ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಹಾಡನ್ನ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಷ್ಟು ಟ್ಯಾಲೆಂಟೆಡ್ ಆಗಿದ್ದಾರೆ ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಅಂತ ಗೊತ್ತಾಗಿ. ಓಕೆ. ಸಿನಿಮಾ ಇದ್ರಕ್ಕಿಂತ 3 ಪಟ್ಟು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಈ ಹಾಡು ಇಷ್ಟ ಆಗಿದ್ರೆ 100% ಸಿನಿಮಾ ಇಷ್ಟ ಆಗುತ್ತೆ. ಒಂದು ಬ್ಯಾಂಗರ್ ಪ್ರಮೋಷನ್ಸ್ ಶುರು ಮಾಡಿದ್ವಿ ಹಾಡಿಂದ. ಸೊ ಪ್ಲೀಸ್, ನಮ್ಮ ಸಿನಿಮಾ ಸೆಪ್ಟೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ ಡೇಟ್ ನೆನ್ಪಿಟ್ಕೊಳ್ಳಿ, ಒಂದು ಥಿಯೇಟರ್ ಅಲ್ಲಿ ನೋಡಿ. ಓಕೆ. ಒಂದು ಪ್ರೀವಿಯಸ್ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರೆ, ವಿಭಿನ್ನ ಪಾತ್ರಗಳು. ಸೊ ಈ ಸಿನಿಮಾ ಎಷ್ಟು ಸ್ಪೆಷಲ್ ಅಂತ? ಈ ಸಿನಿಮಾ ಅಲ್ಲಿ ನನ್ನ ಪಾತ್ರ ಬಂದು ಮಧು ಅಂತ ಹೆಸರು. MBBS ಓದ್ತಾ ಇರುವಂತ ಹುಡುಗಿ. ಅಂಡ್ ನನ್ನ ಕ್ಯಾರೆಕ್ಟರ್ಗೆ ಬಂದು ತುಂಬಾ ವೇಟೇಜ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್. ಅಂಡ್ ಆ ವೇಟೇಜ್ ಜೊತೆ ಒಂದು ಬ್ಯೂಟಿಫುಲ್ ಗ್ಲಾಮರಸ್ ರೋಲ್ ಮಾಡಿದ್ದೀನಿ. ಈ ಸಿನಿಮಾ ನಾನು ತುಂಬಾ ಗ್ಲಾಮರಸ್ ಆಗಿ ಮಾಡಿರೋದು ಪ್ರೀವಿಯಸ್ ಸಿನಿಮಾಗಳು ಕಂಪೇರ್ ಮಾಡಿದ್ರೆ. ಅಂಡ್ ಗ್ಲಾಮರಸ್ ಅಂತ ಇಟ್ಸ್ ವೆರಿ ಕ್ಲೀನ್ ಗರ್ಲ್ ಲುಕ್ ಇದೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಕಂಪ್ಲೀಟ್ ಲುಕ್ಕೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಕರ್ಲಿ ಹೇರ್ ಇಂದ ಹಿಡಿದು ಔಟ್ಫಿಟ್ಸ್ ಕೂಡ ವೆರಿ ಯುನೀಕ್ ಔಟ್ಫಿಟ್ಸ್ ಹಾಕೊಂಡಿದ್ದೀನಿ. ಅಂಡ್ ಈ ಕಾಸ್ಟ್ಯೂಮ್ಸ್ಗೆ ದಿವ್ಯಾ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ಶಿ ವಾಸ್ ಮೈ ಡಿಸೈನರ್. ಅಂಡ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಮಾಡಕ್ಕೆ ನನ್ನ ಎಂಟೈರ್ ಟೀಮ್ ಹೆಲ್ಪ್ ಮಾಡಿದೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ಡಿಫ್ರೆಂಟ್ ರೋಲ್ ವೆನ್ ಇಟ್ ಕಮ್ಸ್ ಟು ನಾಟ್ ಓನ್ಲಿ ಲುಕ್ಸ್ ಬಟ್ ಕ್ಯಾರೆಕ್ಟರ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಈ ಪಾತ್ರದ ಬಗ್ಗೆ ಅಂದ್ರೆ ಸ್ಪೆಷಲ್ ಎಲ್ಲ ಚೇಂಜಸ್ ಇದೆ ಅಂತ ಹೇಳಿದ್ರಿ ಪ್ರೀವಿಯಸ್ ಪಾತ್ರಗಳಿಗೋಸ್ಕರ. ಸೊ ಎಷ್ಟು ಪ್ರಿಪ್ರೇಷನ್ ಯಾವ ತರ ಇತ್ತಂತ? ಪ್ರಿಪ್ರೇಷನ್ ಅಂತ ಬಂದಾಗ ಡೆಫಿನೆಟ್ಲಿ ತುಂಬಾ MBBS ಸ್ಟೂಡೆಂಟ್ ಆಗಿದ್ದಾಗ ಹೆಂಗೆ ನಡ್ಕೋಬೇಕು, ಯಾವ ತರ ಎಂಪತಿ ಇರುತ್ತೆ. ಯೂಶಲಿ ಸ್ಟೂಡೆಂಟ್ಸ್ ಡಾಕ್ಟರ್ ಆಗೋಕ್ಕಿಂತ ಮುಂಚೆ ಅವ್ರ ಎಮೋಷನಲ್ ಎಬಿಲಿಟಿನ ತುಂಬಾ ಟೆಸ್ಟ್ ಮಾಡುತ್ತೆ. ಎಂಟೈರ್ ಸಬ್ಜೆಕ್ಟೇ ಹೆಂಗಿರುತ್ತೆ ಅಂದ್ರೆ ಅವ್ರಿಗೆ ಎಷ್ಟು ಎಂಡ್ಯೂರೆನ್ಸ್ ಇರುತ್ತೆ, ಎಷ್ಟು ಚೆನ್ನಾಗಿ ಒಂದು ಪ್ರಾಜೆಕ್ಟ್ನ ಮಾಡ್ಬೋದು ಅಂತೆಲ್ಲ ನೋಡ್ಕೋತಾ ಇದ್ದಾಗ ಐ ಥಿಂಕ್ ಮೆಂಟಲ್ ಕೆಪಾಸಿಟಿ ಕೂಡ ತುಂಬ ಟೆಸ್ಟ್ ಆಗುತ್ತೆ. ಸೊ ಅವೆಲ್ಲ ನೋಡ್ತಾ ಇದ್ದಾಗ ಫಾರ್ ಅ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು MBBS ಸ್ಟೂಡೆಂಟ್ ಕ್ಯಾರೆಕ್ಟರ್ ಒಳಗೆ ಇಟ್ಸ್ ಟ್ರಾನ್ಸ್ಫಾರ್ಮೇಷನ್ ಫೇಸ್. ಅಂದರೆ ಡಾಕ್ಟರ್ ಥರ ಅಷ್ಟು ಇಮೋಷನ್ಲೆಸ್ ಥರನೂ ಇದು ಮಾಡೋಕ್ಕಾಗಲ್ಲ, ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಪ್ಲಸ್ ಗೊತ್ತಿಲ್ಲದಿರೋರ ಥರನೂ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದೊಂದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ಫೇಸ್. ಸೊ ಹಂಗಿದ್ದಾಗ ಹಿಂಗೆ ಆ ಕ್ಯಾರೆಕ್ಟರ್ ಇದು ಲವ್ ಅನ್ನೋ ಒಂದು ಇಮೋಷನ್ ಹೆಂಗೆ ಅಪ್ರೋಚ್ ಮಾಡ್ತಾಳೆ, ಇಲ್ಲ ಇದು ಕಷ್ಟ ಬಂದಾಗ, ಇಲ್ಲ ವೆನ್ ದೇರ್ ಇಸ್ ಅ ಪ್ಲಾಟ್ ಟ್ವಿಸ್ಟ್ ಈ ಸಿನಿಮಾಲಿ ಆ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತಾಳೆ, ಇಟ್ಸ್ ವೆರಿ ನೈಸ್. ಸೊ ಐ ಥಿಂಕ್ ಯು ಹ್ಯಾವ್ ಅದಕ್ಕೆ ಪ್ರಿಪರೇಷನ್ಸ್ ಮಾಡಿರುತ್ತೆ. ಓಕೆ. ಸೊ ಇದ್ರ ನಡುವೆ ಒಂದೇನಂತಂದ್ರೆ ನಿಮ್ಮದೇ ಆದಂಥ ಒಂದು ಡ್ರೀಮ್ ಪಾತ್ರ ಅಂತ ಇರುತ್ತೆ. ಸೊ ಈ ಪಾತ್ರದಲ್ಲಿ ಮಾಡಬೇಕು ಅಂತ ಏನು ನಿಮ್ಗೂ ಆಸೆ ಇರುತ್ತೆ. ಸೊ ಆ ಥರ ಪಾತ್ರ ಯಾವುದು ನಿಮಗೆ ಡ್ರೀಮ್ ಪಾತ್ರ ಇದೆ ಅಂತ? ಇಲ್ಲ, ಟು ಬಿ ಆನೆಸ್ಟ್ ಡ್ರೀಮೇ ಇದು. ಐ ಆಮ್ ಲಿವಿಂಗ್ ಅ ಡ್ರೀಮ್. ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಗ ಡಿಫ್ರೆಂಟ್ ಪಾತ್ರಗಳು ನನಗೆ ಆಪರ್ಚುನಿಟಿ ಬರ್ತಾ ಇದೆ ಆ್ಯಂಡ್ ಅವಕಾಶ ಸಿಗ್ತಾ ಇದೆ ಮಾಡೋಕ್ಕೆ. ಸೊ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಡ್ರೀಮ್ ಫಾರ್ ಮೀ. ಸೊ ಸ್ಪೆಸಿಫಿಕ್ ಪಾತ್ರ ಅಂತೇನಿಲ್ಲ, ಎಲ್ಲ ಮಾಡಬೇಕು, ಎಲ್ಲ ಚೆನ್ನಾಗಿ ಮಾಡಿ ಎಲ್ರಿಗೂ ಮನರಂಜಿಸ್ಬೇಕು ಅಂತ ಒಂದು ಆಸೆ ಇದೆ. ಓಕೆ. ಸೊ ಕೆಲವ್ರ ನಟಿಗೆ ಆಸೆ ಇರುತ್ತೆ, ಸೊ ಇವ್ರ ಬಯೋಪಿಕಲ್ಲಿ ಮಾಡಬೇಕು, ಇವ್ರ ಬಯೋಪಿಕಲ್ಲಿ ನಾನು ಆ್ಯಕ್ಟ್ ಮಾಡ್ಬೇಕಂತ. ಸೊ ನಿಮ್ಗೆ ಯಾವ್ದಾರು ಖಂಡಿತ ಇದ್ದೇ ಇರುತ್ತೆ. ಸೊ ನೀವು ಹೇಳಲೇಬೇಕು ಯಾವ್ದಾರು ಒಂದು ಬಯೋಪಿಕ್ ಯಾರ್ದಾರು ಬಯೋಪಿಕ್ ಅಲ್ಲಿ ಮಾಡ್ಬೇಕು ನಾನು ಅಂದ್ರೆ ಚೆನ್ನಾಗಿರುತ್ತೆ ಅನ್ನೋದಿದೆ. ಇಲ್ಲ, ಬಯೋಪಿಕ್ ಅಂತ ಯೋಚನೆ ಮಾಡಿದ್ದೆ. ಓಕೆ. ಓಕೆ. ಇವಾಗ ಪ್ರತಿಯೊಬ್ಬರ ಹೀರೋಯಿನ್ಸ್ಗೂ ಇರಲ್ಲ ಅನ್ಸುತ್ತೆ ಬಯೋಪಿಕ್ ಅಲ್ಲಿ ಮಾಡ್ಬೇಕು ಅನ್ನೋ ಒಂದು ಆಸೆ. ಓಕೆ. ಅಂದ್ರೆ ಕೆಲವರು ಹೀರೋಯಿನ್ ಹೇಳ್ತಾರೆ ಅಂದ್ರೆ ನಾವು ಈ ಬಯೋಪಿಕ್ ಅಲ್ಲಿ ಮಾಡಬೇಕು, ಎಕ್ಸಾಂಪಲ್ ಮದರ್ ತೆರೇಸಾ. ಸೊ ಈ ತರದವರು ಏನಿಲ್ಲ, ಬಂದ್ರೆ ಮಾತ್ರ 100% ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬಾ ಎಂಜಾಯ್ ಮಾಡ್ತೀನಿ. ಬಟ್ ಆ ಥರ ಯೋಚನೆ ಮಾಡಿಲ್ಲ ನಾನು. ಓಕೆ. ಓಕೆ. ಸೊ ಅಂದ್ರೆ ಇವಾಗ ಈ ಪೌರಾಣಿಕ ಪಾತ್ರಗಳಲ್ಲಿ ಆ ಥರ ಇರೋ ಪಾತ್ರಗಳು ಬಂದ್ರೆ ಅದಕ್ಕೆ ಆದಂಥ ಪ್ರಿಪ್ರೇಷನ್ಗಳು ಈ ಥರ ಎಲ್ಲ ಮಾಡೋ ಇದಿರುತ್ತೆ. ಸೊ ಆ ಥರ ಆಪರ್ಚುನಿಟಿ ಏನಾದರೂ ಬಂದಿದ್ಯಾ? ನೆಕ್ಸ್ಟ್ ಪಾತ್ರ ಏನಾದ್ರು ಪ್ರಾಜೆಕ್ಟ್ ಪೌರಾಣಿಕ ಪಾತ್ರಗಳು ಇಲ್ಲ, ಆ ಥರ ಪಾತ್ರಗಳು ಬಂದಿಲ್ಲ. ಓಕೆ. ಅದು
ತುಂಬಾ ದಿನ ಆಯ್ತು ಅನ್ಸುತ್ತೆ, ತುಂಬಾ ಒಂದು 2-3 ವರ್ಷ ಹಿಂದೆ ಬಂದಿತ್ತು. ಐಡಿಯಾ ಎಲ್ಲ ಚೆನ್ನಾಗಿತ್ತು, ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿತ್ತು, ಬಟ್ ಅವ್ರಿಗೆ ಒಂದು ಪ್ರಾಪರ್ ಟೀಮ್ ಅನ್ನೋದು ಇಲ್ಲ, ಒಂದು ವಿಷನ್ ಇದು ಸರಿಯಾಗಿ ನಂಗೆ ಇದು ಅನ್ಸಿದ್ದಿಲ್ಲ. ಬಟ್ ಅವರು ಬಂದಿದ್ರು ಒಂದು ಪಾತ್ರ ಇಟ್ಕೊಂಡು. ಓಕೆ. ಸೊ ಅವಾಗ ನಾನು ಅನ್ಕೊಂಡೆ ಇಲ್ಲ ಇವಾಗಲೇ ಮಾಡೋದು ಸರಿ ಇರಲ್ಲ, ಯಾಕಂದ್ರೆ ಒಂದು ಲೈನಲ್ಲಿ ಹೋಗ್ತಾ ಇದ್ನಿ, ಲೆಟ್ ಮಿ ಕಂಟಿನ್ಯೂ ಇನ್ ದಟ್ ಲೈನ್. ಇದು ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಚೇಂಜ್ ಆಗೋಗ್ಬಿಡುತ್ತೆ ಅಂತ ಓಕೆ. ಅನ್ಕೊಂಡ್ಬಿಟ್ಟು. ಸೊ ಯಾರ್ದು ಅಂತ ಕೇಳ್ಬೋದಾ, ಯಾರ ಪಾತ್ರ ಹೇಳಕ್ಕೆ? ನಂಗೂ ನೆನಪಿಲ್ಲ ಆಕ್ಚುಲಿ, ಇಟ್ಸ್ ಕಂಪ್ಲೀಟ್ಲಿ ಹೊಸ ಟೀಮ್ ಇತ್ತು. ಓಕೆ. ಸೊ ಒಂದು ಇವಾಗ ಕನ್ನಡ ಇಂಡಸ್ಟ್ರಿಲಿ ಯಾವ ಥರ ಅಂತಂದರೆ ಸ್ವಲ್ಪ ಏನು ಹೇಳ್ತಾರೆ, ನಿಮಗೂ ಕೇಳಿರ್ತೀರ ಡೌನ್ ಫಾಲ್ ಆಗ್ತಿದೆ, ಸೊ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸೊ ಈ ಥರ ಮಾತುಗಳು ಕೂಡ ಕೇಳಿರ್ತೀರ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಜ ಹೇಳ್ಬೇಕಂದ್ರೆ ನಮ್ಮ ಸಿನಿಮಾ ತೀರ್ಥರೂಪ ತಂದೆಯವರಿಗೆ ಇದು ಮುಂಚೆ January 1ನೇ ತಾರೀಕು ರಿಲೀಸ್ ಆಗಿರೋದು. ಓಕೆ. 32 ದಿನ ಥಿಯೇಟರ್ ನಡೆದಿದೆ. ಓಕೆ. 32 ದಿನ ಸುಮ್ಮನೆ ಥಿಯೇಟರ್ ಓಡಿಸಲ್ಲ, ಜನ ಓಡಿಸಿದ್ರೆ ಮಾತ್ರ ಓಡಿಸ್ತಾರೆ. ಸೊ ಆ ಸಿನಿಮಾ ತುಂಬಾ ಪ್ರೀತಿ ತೋರಿಸಿದ್ದಾರೆ. OTT ಅಲ್ಲಂತೂ ಇನ್ನೂ ಜಾಸ್ತಿ ಪ್ರೀತಿ ತೋರಿಸಿದ್ದಾರೆ. ಸೊ ಜನ ಬರ್ತಾ ಇಲ್ಲ ಅಂತಲ್ಲ, ಐ ಥಿಂಕ್ ಕನ್ಸಿಸ್ಟೆಂಟ್ ಆಗಿ ನಾವು ಒಳ್ಳೆ ಔಟ್ಪುಟ್ ಕೊಡದೇ ಇರೋದ್ರಿಂದ ಜನಕ್ಕೆ ಸ್ವಲ್ಪ ಜಿಗುಪ್ಸೆ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಐ ಥಿಂಕ್ ದೇ ವಿಲ್ ಡೆಫಿನೆಟ್ಲಿ ಕಮ್. ಇವಾಗ ಟಾಕ್ಸಿಕ್ ಸಿನಿಮಾ ಬರ್ತಾ ಇದೆ, ಒಂದು ಪ್ಯಾನ್ ಇಂಡಿಯಾ ಲೆವೆಲ್, ಪ್ಯಾನ್ ವರ್ಲ್ಡ್ ಲೆವೆಲ್ ವರ್ಗೂ ತಲುಪಿದೆ ಅದು. ಅಂಡ್ ನಮ್ಮ ಕರ್ನಾಟಕ ಕನ್ನಡ ಭಾಷೆನೇ ಆ ಲೆವೆಲ್ ವರ್ಗೂ ರೆಪ್ರೆಸೆಂಟ್ ಮಾಡ್ತಾ ಇದೆ. ಐ ಥಿಂಕ್ ಇಟ್ ವಿಲ್ ಡೆಫಿನೆಟ್ಲಿ ಮೇಕ್ ಶ್ಯೂರ್ ದಟ್ ಹೊಸ ಒಬ್ಬರಿಗೆ, ಇನ್ನು ಕಲಾವಿದರಿಗೆ ಒಂದು ಇಂಡಸ್ಟ್ರಿನ ಬದುಕಿಸೋ ಅಂತ ಕೆಪಾಸಿಟಿ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಓಕೆ, ಇದನ್ನ ಪಾಸಿಟಿವ್ ಆಗಿ ತಗೋಬೇಕು ಅಂತ. ಡೆಫಿನೆಟ್ಲಿ ಪಾಸಿಟಿವ್ ಆಗಿ ತಗೋಬೇಕು. ನಾವು ಜನರ ಮೇಲೆ ಏನು ಹೇಳಕ್ಕಾಗಲ್ಲ, ಅವ್ರಿಗೆ ಇಷ್ಟ ಬಂದ್ರೆ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ಅಂಡ್ ನಂಗೆ ಲಕ್ಕೀಲಿ ನನ್ನ ಜನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಸಿನಿಮಾ ಎಲ್ಲ ಇದು ದೇರ್ ಇಸ್ ಒನ್ ಕನ್ಸಿಸ್ಟೆಂಟ್ ಬೇಸ್ ಆಫ್ ಆಡಿಯನ್ಸ್ ನನ್ನ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಸಿನಿಮಾ ಮೂಲಕ ಇನ್ನೂ ಜಾಸ್ತಿ ಜನ ಆಗ್ತೀರಾ ಅನ್ಕೋತಾ ಇದ್ದೀನಿ. ಸೊ ಪ್ಲೀಸ್ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ಓಕೆ. ಸೊ ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ಸಿನಿಮಾಗಳಿಗೆ ಆ ಸಿನಿಮಾಗಳು ನೋಡೋದಾದ್ರೆ, ಸೊ ಏನಾದರೂ ನಾವು ಕೂಡ ಎಲ್ಲ ವೈಸು ಟೆಕ್ನಿಕಲ್ ವೈಸ್ ಆಗಿರ್ಬೋದು, ಎಲ್ಲಾದ್ರೂ ಕೂಡ ನಾವು ಸ್ಟ್ರಾಂಗ್ ಇದೀವಿ. ಸೊ ಒಂದೇನಾದರೂ ಅಳವಡಿಸ್ಕೋಬೇಕು ಅಂತಿದ್ರೆ ಏನು ಅಳವಡಿಸ್ಕೋಬಹುದು? ಒಂದೇನಾದರೂ ಅಂದ್ರೆ ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ ಅನ್ನೋ ಥರ. ನಿಜ ಹೇಳ್ಬೇಕಂದ್ರೆ ಫಿಲ್ಮ್ ಮೇಕರ್ಸ್, ಇವಾಗ ಡೈರೆಕ್ಟರ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ಸ್ಟೋರೀಸ್ ಅಲ್ಲಿ ಬರೀತಾ ಇದ್ದಾರೆ. ಓಕೆ. ಅವ್ರಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಇಟ್ಸ್ ಕಂಪ್ಲೀಟ್ ಸರ್ಕಲ್ ಅಂತಾನೆ ಹೇಳ್ಬೋದು. ಅವ್ರಿಗೆ ಪ್ರೊಡಕ್ಷನ್ಗೆ ಅಷ್ಟು ಇನ್ವೆಸ್ಟ್ ಮಾಡುವಂತ ಪ್ರೊಡ್ಯೂಸರ್ಸ್ ಓಕೆ, ಅವ್ರಿಗೆ ಯಾಕೆ ಸಿಗ್ತಾ ಇಲ್ಲ? ಯಾಕಂದ್ರೆ ಜನ ಯಾಕೆ ಬರ್ತಿಲ್ಲ? ಯಾಕಂದ್ರೆ ಸ್ಟೋರೀಸ್ ಮುಂಚೆ ಚೆನ್ನಾಗಿ ಬಂದಿಲ್ಲ. ಸೊ ದೇರ್ ವಾಸ್ ದಿಸ್ ಒನ್ ಟೈಮ್ ಡಾಮಿನೇಷನ್ ಇತ್ತು ಇದು ಇಂಡಸ್ಟ್ರಿ. ಆ ಡಾಮಿನೇಷನ್ ಇಂದ ಇದು ಸೈಕಲ್ ಕಂಪ್ಲೀಟ್ ಕಂಟಿನ್ಯೂಸ್ ರಿಪೀಟ್ ಆಗ್ತಿದೆ. ಅದು ಮೆಲ್ಲ ಕರಗ್ತಾ ಇದೆ, ಕರಗಿ ಅದು ಹೋಗೋವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಷ್ಟೇ. ಇಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಆಗಲ್ಲ. ಬೇರೆಯವರು ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿ ಪ್ರಯೋಜನ ಇಲ್ಲ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಎಷ್ಟು ಬ್ಯೂಟಿಫುಲ್ ಸ್ಟೋರಿ ಮಾಡೋರು ಇದ್ದಾರೆ, ಎಷ್ಟು ಟೆಕ್ನಿಕಲಿ ಯೋಚನೆ ಮಾಡುವಂತ ಡೈರೆಕ್ಟರ್ಸ್ ಇದ್ದಾರೆ. ಐ ಥಿಂಕ್ ಏನಾದ್ರೂ ಮಾಡ್ಬೋದು ನಾವು. There's nothing different from others. The only thing is production wise we are definitely not valuing a particular project and ನಾವು ಅದರಿಂದ ಸ್ವಲ್ಪ ಹಿಂದೆ ಉಳಿತಾ ಇದೀವಿ ಅಂತ ಅನಿಸ್ತಿದೆ. ಓಕೆ. ಅಂದರೆ ಕೆಲವು ವಿಚಾರಗಳನ್ನು ಅದೇ ಬೇರೆ ಇಂಡಸ್ಟ್ರಿಗಳಿಗೆ ಕಂಪೇರ್ ಮಾಡಬಾರ್ದು ಅಂತ ಹೇಳಿದ್ರಿ. ಸೊ ಇವಾಗ ಅದು ಕೂಡ ಕಂಪೇರ್ ಮಾಡೋ ಟಾಕ್ ಕೂಡ ನಡೀತಿದೆ. ಅಂದರೆ ಮಲಯಾಳಂ ಸಿನಿಮಾ ಕಂಪೇರ್ ಮಾಡ್ತಾರೆ, ಆ ಥರ ಕತೆ ಬರಬೇಕು, ಆ ಥರ ಕತೆ ಕನ್ನಡದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಇದೆ. ಇದನ್ನ ಎಷ್ಟು ಒಪ್ತೀರಾ ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಏನಂತ ಇದ್ರೆ ಕನ್ನಡದಲ್ಲಿ ಎಷ್ಟು ಬರ್ತೇವೆ. ತೀರ್ಥರೂಪ ತಂದೆಯವರಿಗೆ ಸಿನಿಮಾ ನೋಡಿದವರು ಎಲ್ಲರಿಗೂ ಇಷ್ಟ ಆಗಿದೆ. ಅಂದ್ರೆ ಇದು January ರಿಲೀಸ್. ಹೌದು, ಅದೇ ಬೇರೆ ಎಷ್ಟು ಬರ್ತಿದೆ ಅಂತ. ಅದೇ ನಮ್ದು ಕನ್ನಡ ಸಿನಿಮಾನೇ ಅಲ್ವಾ ನೀವು ಹೇಳಿರೋದು. ಮಲಯಾಳಂ ಸಿನಿಮಾ ತರ ಕನ್ನಡದಲ್ಲಿ ಆಗ್ಬಿಟ್ಟು ಇಟ್ ಇಸ್ ಅ ಮೂವಿ ವಿಚ್ ಇಸ್ ವೆರಿ ಸಿಮಿಲರ್, ಇದು ಟೇಸ್ಟ್ ತರ ಇದೆ. ಬಟ್ ನಮ್ ಕನ್ನಡದವ್ರ ಸಿನಿಮಾ ಜನ ಎಕ್ಸೆಪ್ಟ್ ಮಾಡಿದಾರಲ್ವಾ, ಎಷ್ಟು ಜನ ರೆಕಗ್ನೈಸ್ ಮಾಡ್ತಾ ಇದಾರೆ ಅಂದ್ರೆ ಆ ಸಿನಿಮಾ ಥ್ರೂ ನನ್ನ. ಇಟ್ಸ್ ವೆರಿ ನೈಸ್. ಯಾಕಂದ್ರೆ ನಂದು ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಇದು ಲವ್ ಮಾಕ್ಟೇಲ್ ಆಗಿರ್ಬೋದು, ಹರಿಕತೆ ಲವ್ 360, ಟ್ರಿಪಲ್ ರೈಡಿಂಗ್, ಅದರಲ್ಲೆಲ್ಲ ರೆಕಗ್ನೈಸ್ ಮಾಡ್ತಿದ್ರು. ಇವಾಗ ತೀರ್ಥರೂಪ ತಂದೆಯವರಿಗೆ ರೆಕಗ್ನೈಸ್ ಮಾಡ್ತಾ ಇದಾರೆ ಅಂದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್. ಬಿಕಾಸ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ನೀವು ಹೇಳ್ದಂಗೆ ಮಲಯಾಳಂ ಸ್ಟೈಲ್ ಅಲ್ಲೇ ಇದೆ ಅಂಡ್ ದೇ ಆರ್ ಅಕ್ಸೆಪ್ಟಿಂಗ್ ಇಟ್. ಹೌದು,
ಅವ್ರು ಎಕ್ಸೆಪ್ಟ್ ಮಾಡ್ತಿದ್ರೆ, ಆದ್ರೆ ಜಾಸ್ತಿ ಅವ್ರ ತರನೇ ಕಂಟೆಂಟ್ ಮಾಡಕ್ಕಾಗಲ್ಲ ಅಲ್ವಾ. ನಮ್ದು ಒಂದು ಫ್ಲೇವರ್ ನಾವು ಕೊಟ್ಟೆ ಕೊಡ್ತೀವಿ. ಸೊ ಆ ಫ್ಲೇವರ್ ಅಲ್ಲಿ ಬರ್ತಾ ಇರ್ತದೆ. ಅದ್ರಲ್ಲಿ ಸ್ಪಾರ್ಕ್ ನಾವು ಒಂದು ಬ್ಯೂಟಿಫುಲ್ ಫ್ಲೇವರ್ ಒಂದು ಸಿನಿಮಾ ಕೊಟ್ಟಿದ್ವಿ, ತುಂಬಾ ಅದ್ಭುತವಾಗಿ ಬಂದಿದೆ. ಇದು ಡೆಫಿನೆಟ್ಲಿ ಜನ ಅಪ್ರಿಶಿಯೇಟ್ ಮಾಡಿದ್ರು. ಓಕೆ, ಇದು ಸ್ಪಾರ್ಕ್ ಸಿನಿಮಾ ಏನ್ ಸ್ಟೋರಿ ಇದು? ಸ್ಪಾರ್ಕ್ ಸಿನಿಮಾ ಸ್ಟೋರಿ ಡೈರೆಕ್ಟರ್ 25ನೇ ತಾರೀಕು ಬನ್ನಿ ಅಂತ ಹೇಳ್ತೀರಾ? ಬಂದ್ಬಿಡಿ ಇಲ್ಲಿ 25ನೇ ತಾರೀಕು ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀರಾ? ಎಸ್, ಸೆಪ್ಟೆಂಬರ್ 25ನೇ ತಾರೀಕಿಗೆ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ನೋಡಿ. ಬ್ಯೂಟಿಫುಲ್ ಆಗಿ ಮಾಡಿದ್ದೀವಿ ಈ ಸಿನಿಮಾ. ಅಂಡ್ ಲೈಟ್ ಹಾರ್ಟೆಡ್, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ನೋಡುವಂತ ಸಿನಿಮಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ಅಂಡ್ ಪ್ರತಿ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗೂ ಪ್ರಾಪರ್ ಎಂಟರ್ಟೈನ್ಮೆಂಟ್ ಅಂತಾನೆ ಹೇಳ್ಬೋದು. ಖುಷಿ ಖುಷಿಯಾಗಿ ಬಂದು ನೋಡಿ, ಖುಷಿ ಖುಷಿಯಾಗಿ ಹೋಗ್ಬೋದು ನೀವು. ಸೊ ಇಟ್ಸ್ ಅ ಗುಡ್ ಮೂವಿ. ಒಂದಷ್ಟು ಟೈಮ್ ಇನ್ವೆಸ್ಟ್ ಮಾಡಿ. ಮುಂಚೆ ತಿಂಗಳಿಗೊಂದ್ಸಲ ಥಿಯೇಟರ್ಗೆ ಹೋಗ್ತಿದ್ರಿ, ಈ ಸಲ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಸಿನಿಮಾ. ಸೊ ಮಿಸ್ ಮಾಡಬೇಡಿ ಅಂತ. ಸೊ ಅದ್ರ ಜೊತೆಗೆ ಶಕಲಕ ಸ್ಟೆಪ್ ಹಾಕಿದ್ರೆ ಏನ್ ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿ. ಪ್ರೈಸ್ ನಂಗೆ ನಿಜವಾಗ್ಲೂ ಪ್ರೈಸ್ ಏನೋ ಅಂತ ಗೊತ್ತಿಲ್ಲ. ನಮ್ಮ ಟೀಮ್ ಅವ್ರು ಹೇಳ್ತಾ ಇದ್ರು ಪ್ರೈಸ್ ಇದೆ ಅಂತ ಹೇಳಿ. ಈ ಪ್ರೈಸ್ ನಾವು ಇದು ಹೇಳ್ತೀವಿ ಅವ್ರಿಗೆ, ಅದೆಲ್ಲ ಯೋಚನೆ ಮಾಡಬೇಡಿ ಅಂತ. ಬಟ್ ಪ್ರೈಸ್ ಜೊತೆ ಇದು ಯಾರೆಲ್ಲ ವಿನ್ನರ್ಸ್ ಇರ್ತಾರೆ ಅವರು ಅವ್ರ ಫ್ಯಾಮಿಲಿ ಕುಟುಂಬದ ಜೊತೆ ನಮ್ಮ ಸಿನಿಮಾ ಸ್ಪಾರ್ಕ್ ಪ್ರೀಮಿಯರ್ ಶೋಗೆ ಬರ್ಬೋದು. ಅದು ಎಷ್ಟನೇ ತಾರೀಕು ಇರುತ್ತೋ ಗೊತ್ತಿಲ್ಲ, ನಿಮ್ಗೆ ಗೊತ್ತಾಗುತ್ತೆ. ನೀವು ವಿನ್ನರ್ಸ್ ಹಾಕಿದ್ರೆ ನಿಮ್ಗೆ ಲೊಕೇಶನ್, ಟೈಮಿಂಗ್, ನಮ್ಮ ಟೀಮ್ ಜೊತೆ ಪ್ಲಸ್ ಇನ್ನು ಎಷ್ಟೋ ಸೆಲೆಬ್ರಿಟೀಸ್ ಬಂದಿರ್ಬೋದು ಅವತ್ತಿನ ದಿವಸ. ಸೊ ಎಲ್ಲರೂ ಒಟ್ಟಿಗೆ ಹೋಗಿ ಸಿನಿಮಾ ನೋಡೋಣ ಅಂತ ಕೇಳ್ತೀನಿ. ಓಕೆ, ಸೊ ಇನ್ನೊಂದು ಸೀಕ್ರೆಟ್ ಪ್ರಶ್ನೆ ಸೀಕ್ರೆಟ್ ಆಗಿ ಕೇಳ್ತೀನಿ. ಏನ್ ನಿಮ್ ಬ್ಯೂಟಿ ಸೀಕ್ರೆಟ್? ಇಷ್ಟು ಸೀಕ್ರೆಟ್ ಹೇಳ್ಬಿಟ್ರಲ್ಲ. ನೀವ್ ಹೇಳಲೇಬೇಕು, ಯಾಕೆಂದ್ರೆ ನಿಮ್ಮನ್ನ ತುಂಬಾ ಜನ ಫಾಲೋ ಮಾಡ್ತಿರ್ತಾರೆ. ಸೊ ನಿಮ್ ತರ ಕಾಣ್ಬೇಕು ಅಂತ ಇರ್ತಾರೆ. ಸೊ ನೀವೇನೇನ್ ಮಾಡ್ತೀರಾ ಅಂತ? ಅಯ್ಯೋ, ಇವಾಗ ನೀವ್ ಕೇಳಿದಿರಾ, ಇದು ಹುಡುಗರು ಸ್ಕಿನ್ ಚೆನ್ನಾಗಿರುತ್ತೆ ಆದ್ರೆ ಒಂದೇ ಸೋಪ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಆತರ ಒಂದೇ ಒಂದು ಇದು ನಾನು ಯೂಸ್ ಮಾಡೋದು ಇಟ್ಸ್ ನಥಿಂಗ್. ಐ ಥಿಂಕ್ ನೀವು ನಿಮ್ ಸ್ಕಿನ್ ನ ಮಾಯಿಶ್ಚರೈಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇವಾಗ ಬಿಸಿಲು ಬರ್ತಾ ಇದೆ, ಸೊ ಸ್ವಲ್ಪ ಸನ್ಸ್ಕ್ರೀನ್ ಬಗ್ಗೆ ಎಲ್ಲ ಯೋಚನೆ ಬರ್ತಾ ಇದೆ. ಸನ್ಸ್ಕ್ರೀನ್, ಮಾಯಿಶ್ಚರೈಸರ್ ಮಾತ್ರ ನಾನು ಯೂಸ್ ಮಾಡೋದು. ಅದು ಬಿಟ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಸ್ಕಿನ್ ಕೇರ್ ಅಂತ ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ಐ ಆಮ್ ಸ್ಟಿಲ್ ಯಂಗ್, ನಾನು ಚಿಕ್ಕವಳು. ಸೊ ಅವಶ್ಯಕತೆನೂ ಇಲ್ಲ. ಅದು ಬಿಟ್ರೆ ರೆಗ್ಯುಲರ್ ಆಗಿ ನಿಮ್ಮ ಆರೋಗ್ಯನ ನೀವು ನೋಡ್ಕೋಬೇಕು. ನೀವು ಒಳಗೆ ಎಷ್ಟು ಹೆಲ್ದಿ ಇದು ಕನ್ಸ್ಯೂಮ್ ಮಾಡ್ತಿರೋ, ಆಚೆ ನಿಮ್ಮ ಸ್ಕಿನ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಅಷ್ಟೇ, ಇನ್ನೇನು ಅಲ್ಲ. ಒಂದು ಏನಾದ್ರು ನನ್ನ ಡೈಲಿ ರೂಟೀನ್ ಅಲ್ಲಿ ಇದೊಂದು ಮಾಡ್ತೀವಿ, ಇದು ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀರಾ ಅಂದ್ರೆ? ಅಂದ್ರೆ ಐ ಥಿಂಕ್ ವ್ಯಾಸಲಿನ್ ಇದು ಬರುತ್ತಲ್ವಾ, ಪೆಟ್ರೋಲಿಯಂ ಜೆಲಿ, ಅದ್ ಎಲ್ಲದಕ್ಕೂ ಯೂಸ್ ಮಾಡಿ. ಲಿಪ್ಸ್ಗೆ ಅದೇ ಯೂಸ್ ಮಾಡ್ತೀನಿ, ಅಂಡರ್ ಐಗೆ ಅದು ಯೂಸ್ ಮಾಡ್ತೀನಿ, ಕಾಲಿಗೆ, ಕೈಗೆ, ಡ್ರೈ ಸ್ಕಿನ್ ಇದ್ರೆ ಹೌದು ಏನಿದ್ರು ವ್ಯಾಸ್ಲಿನ್ ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ. ಐ ಥಿಂಕ್ ದಟ್ ಇಸ್ ಸಮಥಿಂಗ್. ವ್ಯಾಸ್ಲಿನ್ ಇಸ್ ಅ ಮಸ್ಟ್ ಹ್ಯಾವ್. ನೀವು ಒಂದು ಕಬರ್ಡಲ್ಲಿ ಇಟ್ಕೊಳ್ಳೇಬೇಕು. ಯಾವ ಟೈಮಲ್ಲಿ ಆದ್ರೂ ನಿಮ್ಗೆ ಇದು ಲಿಪ್ಪಲ್ ಕ್ರ್ಯಾಕ್ ಬಂದ್ರೆ ಇಲ್ಲ ಎನಿಥಿಂಗ್, ಇಟ್ ವಿಲ್ ಬಿ ವೆರಿ ವೆರಿ ಯೂಸ್ಫುಲ್. ಅದರ್ ದನ್ ದಟ್ ಸನ್ಸ್ಕ್ರೀನ್, ಡೆಫಿನೆಟ್ಲಿ ಸನ್ಸ್ಕ್ರೀನ್ ಹಾಕೊಳ್ಳಿ. ಅದು ಬೇಡ ಅಂತಾರೆ, ಇದು ಏನಿದು ಹೊಸದಾಗಿ ಸನ್ಸ್ಕ್ರೀನ್ ಎಲ್ಲ ಇದು ಉಪಯೋಗಿಸ್ತಾ ಇದ್ರ ಅಂತಾರೆ. ಬಟ್ ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಓವರ್ ಲಾಂಗ್ ರನ್ ಇನಿಷಿಯಲಿ ಗೊತ್ತಾಗದೇ ಇದ್ರು ನೀವು ಸ್ವಲ್ಪ ಏಜ್ ಆಗ್ತಾ ಗೊತ್ತಾಗುತ್ತೆ ಸ್ಕಿನ್ನ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾ ಇದೆ. ಓಕೆ, ಸೊ ಎಲ್ಲ ಮಾತಾಡಿದ್ರಿ, ಹೀರೋ ಬಗ್ಗೆನೇ ಹೇಳಿಲ್ಲ. ಈ ಹೀರೋಗೆ ಆಕ್ಟಿಂಗ್ ಬಗ್ಗೆ ಏನೇನು ಟಿಪ್ಸ್ ಕೊಟ್ರಿ ಅಂತ ನಿಮ್ಮನ್ನ ಯಾರು ಕೇಳಿದ್ರ ಹೋಗ್ಲಿ? ಯಾಕಂದ್ರೆ ನೀವೇ ಸೀನಿಯರ್, ಇವಾಗ ಸುಮಾರು ಸಿನಿಮಾ ಮಾಡಿದೀರಾ. ಸೊ ಹೀರೋ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ನಿರಂಜನ್. ಸೊ ಅವರು ಫಸ್ಟ್ ಇದು ಸಿನಿಮಾ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಎನರ್ಜಿ ತುಂಬಾ ಇಷ್ಟ ಆಯ್ತು ನನಗೆ. ನಾವು ಯಾವಾಗಾದ್ರೂ ಒಂದು ಸೀನ್ ಶೂಟ್ ಮಾಡ್ತಾ ಇದ್ದಾಗ ನಾವು ಡಿಸ್ಕಸ್ ಮಾಡ್ತೀವಿ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಐ ಥಿಂಕ್ ದ ರ್ಯಾಪೋ ವಾಸ್ ವರ್ಕಿಂಗ್ ಔಟ್. ಅವ್ರಿಗೂ ಅಷ್ಟೇ ಇಂಟ್ರೆಸ್ಟ್ ಇದೆ ಸಿನಿಮಾ ಮಾಡೋಕ್ಕೆ. ಅಂಡ್ ಇಟ್ ವಾಸ್ ವೆರಿ ನೈಸ್ ಆಕ್ಟಿಂಗ್ ವಿತ್ ಹಿಮ್. ಅಷ್ಟೇ ಕಂಫರ್ಟಬಲ್ ಆಗಿತ್ತು. ಅಂಡ್ ನಾವು ಯಾವಾಗ್ಲೂ ಆಕ್ಟ್ ಮಾಡ್ತಾ ಇದ್ದಾಗ ಐ ಫೆಲ್ಟ್ ಲೈಕ್ ಚೆನ್ನಾಗಿ ಸ್ಮೂತ್ ಆಗಿ ಇದು ನ್ಯಾಚುರಲ್ ಆಗಿ ಕಾಣಿಸ್ತಾ ಇತ್ತು. ಡಿಡ್ಂಟ್ ಫೀಲ್ ಲೈಕ್ ಆಕ್ಟಿಂಗ್. ಯೂಶಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಹೋಗುತ್ತೆ, ಇಲ್ಲ ಆರ್ಟಿಫಿಷಿಯಲ್ ಅನ್ಸ್ಬಿಡುತ್ತೆ, ಇಲ್ಲ ಇದು ಒಬ್ಬರು ಡೈಲಾಗ್ ಹೇಳ್ತಾ ಇದ್ರೆ ಇನ್ನೊಬ್ರು ಡೈಲಾಗ್ ಹೇಳ್ತಾ ಇದ್ರೆ ಇನ್ನೊಬ್ರು ಡೈಲಾಗ್ ಹೇಳ್ತಾ ಇದ್ರೆ ಅನ್ಸ್ಬಿಡುತ್ತೆ. ಬಟ್ ಇದು ಫ್ಲೋ ಅಲ್ಲಿ ಹೋಗುತ್ತೆ. ಅಂದ್ರೆ ಜನ ವಿಲ್ ಗೆಟ್ ಇನ್ ಟು ದ ಸಿನಿಮಾ ರಾದರ್ ದೆನ್ ಬೀಂಗ್ ಶಾಲೋ ಆನ್ ದ ಸರ್ಫೇಸ್ ಅಂತ ಹೇಳ್ಬೋದು. ಸೊ ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್. ಓಕೆ, ಸಾಂಗಲ್ಲಿ ನೋಡಿದ್ವಿ, ಅಂದ್ರೆ ಸಾಂಗು, ಟೀಸರ್, ಟ್ರೇಲರ್ ಇದ್ರಲ್ಲೇ ನೋಡಿದ್ವಿ. ಸೊ ಇಬ್ರು ಪೇರ್ ಕೂಡ ಚೆನ್ನಾಗಿದೆ. ಸೊ ಸಾಂಗಲ್ ಅಂತೂ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದೀರಾ. ಅದು ಇನ್ನೊಂದು ಹೇಳಿ. ಸೊ ಸಾಂಗ್ ಅಂತ ಬಂದಾಗ ಇದು ನಿರಂಜನ್ ಅವ್ರು ಹೇಳ್ತಾ ಇದ್ರು, ಇನ್ನು ಇದು ಸಾಂಗ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ ನೀವು ಸ್ಕ್ರೀನ್ ನಲ್ಲಿ ನೋಡಿದಾಗ ನೀವು ದೇರ್ ಇಸ್ ನೋ ಒನ್ ಸಿಂಗಲ್ ಪರ್ಸನ್ ಅಟೆನ್ಷನ್ ತಗೊಳತ್ತರ.
ಇಬ್ಬರಿಗೂ ಅಷ್ಟೇ ಅಟೆನ್ಷನ್ ಸಿಗುತ್ತೆ. ಹೌದು, ಅಂದ್ರೆ ಒಬ್ಬರು ಡಾಮಿನೇಟ್ ಮಾಡ್ತಿದಾರೆ, ಇನ್ನೊಬ್ಬರು ಇದು ಕಮ್ಮಿ ಇದಾರೆ ಅಂತಲ್ಲ, ಕರೆಕ್ಟ್, ಎಲ್ಲಿ ನೋಡ್ಬೇಕು ಅಂತ ಕರೆಕ್ಟ್, ನಿಜ. ಬಟ್ ಎನರ್ಜಿ ಇಬ್ಬರದು ಅಷ್ಟೇ ಕ್ರೇಜಿ ಆಗಿರುತ್ತೆ, ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ. ಸೊ ಇಟ್ಸ್ ಪ್ರಾಪರ್ ಎಂಟರ್ಟೈನರ್, ಇಟ್ಸ್ ಫೀಸ್ಟ್ ಅಂತಾನೆ ಹೇಳ್ಬೋದು. ಅಲ್ಲ, ನಾನು ಅದನ್ನೇ ಹೇಳ್ಬೇಕಂತಿದ್ದೆ. ಸೊ ನಿಮಗೆ ಹೊಗಳಿಕೆ ಅಂದ್ರೆ ಮತ್ತೆ ತುಂಬಾ ಹೊಗಳದಂಗ ಆಗುತ್ತೆ. ಅಂದ್ರೆ ಕೆಲವು ಸಾಂಗ್ಗಳಲ್ಲಿ ಏನಂದ್ರೆ ಹೀರೋನೇ ಡಾಮಿನೇಟ್ ಮಾಡ್ತಾ ಇರುತ್ತೆ, ಇನ್ನು ಕೆಲವು ಸಾಂಗ್ಗಳಲ್ಲಿ ಹೀರೋಯಿನ್ಗಳು ಡಾಮಿನೇಟ್ ಮಾಡ್ತಾ ಇರುತ್ತೆ. ಬಟ್ ನಿಜ, ಸೀರಿಯಸ್ಲಿ ಇದರಲ್ಲಿ ನೀವೇ ಡಾಮಿನೇಟ್ ಮಾಡಿರೋ ತರ ಇದೆ. ಅಂದ್ರೆ ಚೆನ್ನಾಗಿ ಮಾಡಿದಿರ ಆ ತರ. ಬಟ್ ದೇರ್ ಇಸ್ ಅ ಬ್ಯಾಲೆನ್ಸ್. ನಾನು ಎಷ್ಟೇ ಇದು ಸಾಂಗ್ ನೋಡ್ತಾ ಇದ್ದಾಗ್ಲೂ ನಾನು ಜಾಸ್ತಿ ಆಬ್ವಿಯಸ್ಲಿ ನನ್ನ ಪೋರ್ಷನ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಬಟ್ ಅವಾಗವಾಗ ಇದು ನೋಡ್ತಾ ಇದ್ದಾಗ ದೇರ್ ಇಸ್ ಸಚ್ ಅಮೇಸಿಂಗ್ ಎನರ್ಜಿ ದಟ್ ನಿರಂಜನ್ ಆಲ್ಸೋ ಬ್ರಿಂಗ್ಸ್ ಟು ದ ಇದು ಫ್ರೇಮ್. ಅವ್ರದ್ದು ಆಕ್ಟಿಂಗ್ ಅಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಎನರ್ಜಿ ಇದೆ. ಸೊ ಐ ಥಿಂಕ್ ಇಟ್ ವರ್ಕ್ಸ್ ಔಟ್, ಎಲ್ಲ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೆ. ಸೊ ಸಾಂಗ್ ಅಲ್ಲಿ ಅದೇ ಎಷ್ಟು ದಿನದಲ್ಲಿ ಈ ಸಾಂಗ್ ಅನ್ನ ಕಲ್ತ್ರಿ, ಎಷ್ಟು ದಿನ ಆಯ್ತು ಶೂಟ್ ಮಾಡೋದಕ್ಕೆ ಅಂತ? ಸಾಂಗ್ ಕಲಿಯೋಕ್ಕೆ ಐ ಥಿಂಕ್ ಒಂದು 5 ದಿವಸ 5-6 ದಿವಸ ಆಗಿರ್ಬೋದು. ಓಕೆ. ಆ್ಯಂಡ್ ಕಲಿಯೋಕ್ಕಂದರೆ ಪರ್ಫೆಕ್ಷನ್, ಅಂದರೆ ಕಲಿಯೋಕ್ಕೆ ಒಂದು ದಿವಸ ಅಲ್ಲೇ ಸ್ಟೆಪ್ಸ್ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಪರ್ಫೆಕ್ಷನ್ ಆಗಿ ಆ ಸಿಂಕ್ ಬರೋಕ್ಕೆ ಅಟ್ಲೀಸ್ಟ್ 5-6 ಡೇಸ್ ನಾವು ಕಂಟಿನ್ಯೂಸ್ ಹೋಗ್ಬಿಟ್ಟು ಆ ಎನರ್ಜಿ ಎಕ್ಸ್ಪ್ರೆಷನ್ಸ್ ಎಲ್ಲ ಕಲಿಯೋಕ್ಕೆ ಇದು ಮಾಡಿದ್ವಿ. ಅದು ಬಿಟ್ಟರೆ ಸೆಟ್ 2 ದಿನ ಅಲ್ಲೇ ಸೆಟ್ ಮುಗಿಸ್ಬಿಟ್ಟಿದ್ವಿ. 2 ದಿನ ಅಲ್ಲಿ ಎಂಟೈರ್ ಸಾಂಗ್ ಮುಗಿಸಿದ್ವಿ. ಆ್ಯಂಡ್ ಅದು ತುಂಬ ಕಷ್ಟನೂ ಅನಿಸಿಲ್ಲ, ಅಷ್ಟು ಎಷ್ಟು ಬ್ಯೂಟಿಫುಲ್ ಆಗಿ ದೊಡ್ಡ ಸಾಂಗ್ ಆಗಿದ್ರು 4 ಸೆಟ್ಸ್ ಇವೆ, ನಮ್ಗೆ ಅಷ್ಟೇನು ಕಷ್ಟ ಅನಿಸಿಲ್ಲ, ಅಷ್ಟೇ ಕಂಫರ್ಟಬಲ್ ಆಗಿತ್ತು. ಐ ಥಿಂಕ್ ಅದರದ್ದು ಆಲ್ ಕ್ರೆಡಿಟ್ಸ್ ಗೋಸ್ ಟು ಮುರಳಿ ಮಾಸ್ಟರು. ಅವರೆಷ್ಟು ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಮಾಡಿಬಿಟ್ಟು ಹಾಡನ್ನ ಡೈರೆಕ್ಟ್ ಮಾಡಿದ್ದಾರೆ ಅಂದರೆ ಸ್ಕ್ರೀನಲ್ಲಿ ಕಾಣುತ್ತೆ ನಮಗೆ. ಹೌದು, ಅದೇ ಅದು ಅದ್ಭುತವಾದ ಸಾಂಗ್ ಆ ಥರ ಬಂದಿದೆ. ಸೊ ಡ್ಯಾನ್ಸ್ ಮಾಡಿದ್ರ ಮುರಳಿ ಮಾಸ್ಟರ್ದು ಕೊರಿಯೋಗ್ರಫಿನೂ ಕೂಡ ಚೆನ್ನಾಗಿದೆ. ಸೊ 5-6 ದಿನದಲ್ಲಿ ಕಲಿತು ಮಾಡಿದಂತಹ ಡ್ಯಾನ್ಸನ್ನು ಸೊ ಆ ಸಾಂಗನ್ನ ನೀವು ನಮಗೆ ಒಂದು 5 ನಿಮಿಷದಲ್ಲಿ ಹೇಳ್ಕೊಡ್ಬೇಕು. ಸೊ ಒಟ್ಟಿಗೆ ಸ್ಟೆಪ್ಪನ್ನು ಮಾಡೋಣ. ಸೊ ಫೈನಲಿ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಸ್ಪಾರ್ಕ್ ಮೂವಿ 25ನೇ ತಾರೀಕು ರಿಲೀಸ್ ಆಗ್ತಿದೆ ಸೆಪ್ಟೆಂಬರು, ಏನು ಹೇಳ್ತೀರಾ ಅಂತ? ನಮ್ಮ ಸಿನಿಮಾ ಸ್ಪಾರ್ಕ್ ಇದೇ ಸೆಪ್ಟೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ನಿಮಗೆ ನಮ್ಮ ಶಕಲಕ ಹಾಡು ಇಷ್ಟ ಆಗಿದ್ರೆ, ಇನ್ನು ಮುಂದೆ ಇನ್ನೂ ಹಾಡುಗಳು ಬರ್ತವೆ, ಅವೆಲ್ಲ ಹಾಡುಗಳು ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಸ್ಪಾರ್ಕ್ ಶಕಲಕ ಹಾಡು ಬಂದು ಇಟ್ಸ್ ಜಸ್ಟ್ ಟೀಸರ್ ಅಂತ ಹೇಳ್ಬೋದು. ಸಿನಿಮಾ ಇನ್ನೂ ದೊಡ್ಡದಿದೆ. ಇದೇ ನಿಮ್ಗೆ ಇಷ್ಟ ಆಗಿದ್ರೆ ಸಿನಿಮಾ ಇದಕ್ಕಿಂತ 3 ಪಟ್ಟು ಜಾಸ್ತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. ಸೆಪ್ಟೆಂಬರ್ 25ನೇ ತಾರೀಕು ನಿಮ್ಮ ಹತ್ತಿರದಲ್ಲಿರೋ ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ಇಷ್ಟೊತ್ತು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಸ್ಪಾರ್ಕ್ ಸಿನಿಮಾ 25ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಅವತ್ತು ಥಿಯೇಟ್ರಲ್ಲೆಲ್ಲ ಧೂಳೆ ಬಿಸಿಲಿ ಮತ್ತೆ ನಿಮಗೆ ಇನ್ನೊಂದು ಅಂದರೆ ಏನು ಹೇಳ್ತಾರೆ ಟ್ರೆಂಡ್ ಸೆಟ್ ಆಗೋ ಥರ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಥರ ಆಗಲಿ ಈ ಸಿನಿಮಾ ಕೂಡ. ಅಲ್ಲೂ ಸಾಕಷ್ಟು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ಇದೇ ಥರ ಮತ್ತೆ ನೆಕ್ಸ್ಟ್ ಇಂಟರ್ವ್ಯೂದಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮಗೂ ಅಷ್ಟೇ, ಸ್ಪಾರ್ಕ್ ತಂಡಕ್ಕೂ ಅಷ್ಟೇ, ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ರಚನಾಯಿಂದ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.